ಹಲೋ ಸ್ಟೂಡೆಂಟ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ಮೇ 5 ಮತ್ತು 6ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ JNK ಪಾರ್ಟೀಸ್ ಅನ್ಹ್ಯಾಪಿ ವಿತ್ ಫೈನಲ್ ಡ್ರಾಫ್ಟ್ ಅನ್ನುವಂಥದ್ದು. JNKನ ರಾಜಕೀಯ ಪಕ್ಷಗಳು ಮತ್ತು ರಾಜಕೀಯ ನಾಯಕರು JNK ಡಿಲಿಮಿಟೇಷನ್ಗೆ ಕುರಿತಂತೆ ಬಂದಿರತಕ್ಕಂಥ ಅಂತಿಮವಾದಂಥ ಒಂದು ಕರಡು ಏನಿದೆ ಇದರ ಕುರಿತಂತೆ ಅನ್ಹ್ಯಾಪಿನೆಸ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿರ್ತಕ್ಕಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಎಲೆಕ್ಷನ್ಸ್ ಆ್ಯಂಡ್ ಸ್ಟ್ಯಾಟ್ಯುಟರಿ ಬಾಡೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ಕಮಿಷನ್ನ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆ್ಯಕ್ಟ್ ಅನ್ನುವಂಥದ್ದು 2019ರಲ್ಲಿ ಬಂದದ್ರಿಂದಾಗಿ ಇಲ್ಲಿನ ಅಸೆಂಬ್ಲಿಯ ನಂಬರ್ ಆಫ್ ಸೀಟ್ಸ್ಗಳನ್ನು ಇನ್ಕ್ರೀಸ್ ಮಾಡುವಂಥದ್ರ ಹಿನ್ನೆಲೆಯಲ್ಲಿ ಡಿಲಿಮಿಟೇಷನ್ ಅನ್ನುವಂಥದ್ದು ಸಾಕಷ್ಟು ನೆಸೆಸಿಟಿ ಆದಂಥ ಒಂದು ಅಂಶ ಆಗ್ತಿತ್ತು. ಎರ್ಸ್ಟ್ವೈಲ್ JNK ಸ್ಟೇಟ್ನಲ್ಲಿ ಈಗಾಗಲೇ ಇದ್ದಿದ್ದಂಥದ್ದು 111 ಸೀಟ್ಸ್ಗಳು, 46 ಕಾಶ್ಮೀರ್ ಸೀಟ್ಸ್ಗಳು, 37 ಜಮ್ಮುವಿನ ಸೀಟ್ಸ್ಗಳು, 4 ಲಡಾಖ್ನಲ್ಲಿರ್ತಕ್ಕಂಥ ಸೀಟ್ಸ್ಗಳು, 24 ಪಾಕ್ ಆಕ್ಯುಪೈಡ್ ಕಾಶ್ಮೀರ್ಗಾಗಿ ಮೀಸಲಿಟ್ಟಿರ್ತಕ್ಕಂಥದ್ದು. ಎರ್ಸ್ಟ್ವೈಲ್ ಸ್ಟೇಟ್ನಲ್ಲಿ ಡಿಲಿಮಿಟೇಷನ್ ಆಫ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಭಾರತದ ಸಂವಿಧಾನದ ಅಡಿಯಲ್ಲಿ ಗವರ್ನ್ ಮಾಡಲಾಗ್ತಾ ಇತ್ತು. ಹಾಗೆ ಅಸೆಂಬ್ಲಿ ಸೀಟ್ಸ್ಗಳಿಗೆ ಕುರಿತಂತೆ ಡಿಲಿಮಿಟೇಷನ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಅಡಿಯಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ 1957ನ ಅಡಿಯಲ್ಲಿ ಜರುಗ್ತಾ ಇತ್ತು. ಆದರೆ ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈಗಿನ ತಿದ್ದುಪಡಿಯ ಅಥವಾ ಈಗಿನ ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಆಕ್ಟ್ನ ನಂತರದಲ್ಲಿ ಬೋತ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸೀಟ್ಸ್ಗಳಾಗಿರಬಹುದು ಅಥವಾ ಪಾರ್ಲಿಮೆಂಟ್ರಿಯ ಒಂದು ಸೀಟ್ಸ್ಗಳೇ ಆಗಿರಬಹುದು, ಎರಡನ್ನೂ ಕೂಡ ಡಿಲಿಮಿಟೇಷನ್ ಮಾಡುವಂಥ ನಿರ್ಧಾರವನ್ನು ಭಾರತ ಸಂವಿಧಾನದ ಅಡಿಯಲ್ಲಿಯೇ ಗವರ್ನ್ ಮಾಡಲಾಗುತ್ತೆ. JNKಯ ಸ್ಪೆಷಲ್ ಸ್ಟೇಟಸ್ ಅನ್ನು ಅಬ್ರಗೇಟ್ ಮಾಡಿದ ನಂತರದಲ್ಲಿ ಕಾನ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಈ ಎರಡೂ ರೀತಿಯ ಸೀಟ್ಸ್ಗಳನ್ನು ಡಿಲಿಮಿಟೇಷನ್ ಮಾಡುವಂಥ ಕಾರ್ಯವನ್ನು ಗವರ್ನ್ ಮಾಡ್ತಾ ಇದೆ. ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು 2020ರ ಮಾರ್ಚ್ 6ರಂದು ಸೆಟಪ್ ಆಗಿತ್ತು. ಇದರ ಮುಖ್ಯಸ್ಥರಾಗಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಯಾಗಿರ್ತಕ್ಕಂಥ ಜಸ್ಟಿಸ್ ರಂಜನಾ ಪ್ರಕಾಶ್ ದೇಸಾಯಿ ಅವರು ಇರುವಂಥದ್ದು. ಹಾಗೆ ಇದರಲ್ಲಿ ಸದಸ್ಯರಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಹಾಗೆ ಜಮ್ಮು ಅಂಡ್ ಕಾಶ್ಮೀರದ ಚೀಫ್ ಎಲೆಕ್ಟ್ರೋಲ್ ಆಫೀಸರ್ ಅವರು ಇರ್ತಾರೆ. ಹಾಗೆ ಜಮ್ಮು ಅಂಡ್ ಕಾಶ್ಮೀರದ 5 MPsಗಳು ಅಸೋಸಿಯೇಟ್ ಮೆಂಬರ್ಸ್ಗಳಾಗಿ ಈ ಒಂದು ಕಮಿಟಿಯ ಅಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಕಮಿಟಿ ತರ್ತಿರ್ತಕ್ಕಂಥ ಬದಲಾವಣೆಗಳೇನು ಅಂತ ಅಂದ್ರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸೀಟ್ಸ್ಗಳನ್ನು ಈಗ 7 ಸೀಟ್ಸ್ಗಳನ್ನು ಹೆಚ್ಚುಗೊಳಿಸ್ತಾ ಇದೆ. ಜಮ್ಮುವಿನ ಸೀಟ್ಸ್ಗಳು 37 ಇದ್ದಂಥ ಜಮ್ಮು ಸೀಟ್ಸ್ಗಳು ಈಗ 43 ಆಗಿದೆ. ಕಾಶ್ಮೀರದ ಸೀಟ್ಸ್ಗಳು 46ಇಂದ 47 ಆಗಿರ್ತಕ್ಕಂಥದ್ದು. ಈ ರೀತಿ ಡಿಲಿಮಿಟೇಷನ್ ಮುಖಾಂತರವಾಗಿ 7 ಹೊಸ ಕಾನ್ಸ್ಟಿಟ್ಯೂಯೆನ್ಸೀಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನು ಲೋಕಸಭೆಗೆ ಕುರಿತಂತೆ 5 ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂಯೆನ್ಸೀಸ್ ಅನ್ನುವಂಥದ್ದು ಈ ರೀಜನ್ ಅಲ್ಲಿ ಇದೆ. ಡಿಲಿಮಿಟೇಷನ್ ಕಮಿಷನ್ ಅನ್ನುವಂಥದ್ದು ಜಮ್ಮು ಅಂಡ್ ಕಾಶ್ಮೀರನ್ನ ಒಂದು ಸಿಂಗಲ್ ಯೂನಿಯನ್ ಟೆರಿಟರಿಯಾಗಿ ನೋಡಿ ಈ ಡಿಲಿಮಿಟೇಷನ್ನಿನ ನಿರ್ಧಾರಗಳನ್ನು ತಗೊಂಡಿರ್ತಕ್ಕಂಥದ್ದು. ಹಾಗೆ ಈ ಕಮಿಷನ್ ಅನ್ನುವಂಥದ್ದು ಅನಂತ್ನಾಗ್ ಮತ್ತು ಜಮ್ಮು ಸೀಟ್ಸ್ಗಳ ಬೌಂಡ್ರೀಸ್ಗಳನ್ನು ರೀಡ್ರಾ ಮಾಡಿದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಮತ್ತು ಕಾಶ್ಮೀರಿ ಪಂಡಿತರಿಗೆ ಸಂಬಂಧಿಸಿದಂತೆ ಅಟ್ಲೀಸ್ಟ್ 2 ಮೆಂಬರ್ಸ್ ಆಫ್ ದಿ ಕಮ್ಯುನಿಟಿಯನ್ನ ಕಾಶ್ಮೀರಿ ಮೈಗ್ರೆಂಟ್ಸ್ಗಳನ್ನು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ರೆಕಮೆಂಡ್ ಮಾಡಬೇಕಾಗತ್ತೆ ಅನ್ನುವಂಥ ಒಂದು ಪ್ರಾವಿಷನ್ ಅನ್ನ ಇಲ್ಲಿ ನಾವು ಕಾಣ್ಬೋದಾಗತ್ತೆ. ಇನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ಗಳಿಗೆ ಕುರಿತಂತೆ ಟೋಟಲ್ 9 ಸೀಟ್ಸ್ಗಳನ್ನು ಫಾರ್ ದಿ ಫಸ್ಟ್ ಟೈಮ್ STsಗಳಿಗೆ ಅಂತ ಹೇಳಿ ರಿಸರ್ವ್ ಮಾಡಿರ್ತಕ್ಕಂಥದ್ದು. ಹಾಗಾದ್ರೆ ಈ ಎಕ್ಸಸೈಸ್ ಯಾಕೆ ಕಾಂಟ್ರವರ್ಷಿಯಲ್ ಆಗಿದೆ ಜಮ್ಮು ಅಂಡ್ ಕಾಶ್ಮೀರಿನ ಡಿಲಿಮಿಟೇಷನ್ ಅನ್ನುವಂಥದ್ದು ಅಂತ ಅನ್ನೋದೇ ಆದ್ರೆ, 2026ರವರೆಗೆ ರೆಸ್ಟ್ ಆಫ್ ದಿ ಕಂಟ್ರಿಗೆ ಅಂದ್ರೆ ಭಾರತದಾದ್ಯಂತ ಡಿಲಿಮಿಟೇಷನ್ ಅನ್ನ ಫ್ರೋಸನ್ ಮಾಡಲಾಗಿದೆ ಅಂತ ಹೇಳಿ ಈಗಾಗಲೇ ತಿಳಿಸಲಾಗಿತ್ತು. ಜಮ್ಮು ಅಂಡ್ ಕಾಶ್ಮೀರದಲ್ಲಿ ಕಡೆಯ ಡಿಲಿಮಿಟೇಷನ್ ಎಕ್ಸಸೈಸ್ ಅನ್ನುವಂಥದ್ದು 1995ರಲ್ಲಿ ಕ್ಯಾರಿ ಔಟ್ ಆಗಿತ್ತು. 2002ರಲ್ಲಿ ಜಮ್ಮು ಅಂಡ್ ಕಾಶ್ಮೀರ್ ಗವರ್ಮೆಂಟ್ ಅನ್ನುವಂಥದ್ದು ಜಮ್ಮು ಅಂಡ್ ಕಾಶ್ಮೀರ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅನ್ನ ಅಮೆಂಡ್ ಮಾಡಿ ಡಿಲಿಮಿಟೇಷನ್ ಎಕ್ಸಸೈಸ್ ಅನ್ನ ಅಂಟಿಲ್ 2026ನವರೆಗೆ ಫ್ರೀಸ್ ಮಾಡೋದ್ರ ಬಗ್ಗೆ ಇದು ಕೂಡ ಮಾತನಾಡಿತ್ತು. ಭಾರತದಾದ್ಯಂತ ಇರುವಂತಹ ಪದ್ಧತಿಯನ್ನೇ ಇಲ್ಲೂ ತರುವಂಥದ್ದನ್ನ ಕಾಣಬಹುದಾಗುತ್ತೆ. ಇದು ಜಮ್ಮು ಅಂಡ್ ಕಾಶ್ಮೀರದ ಹೈಕೋರ್ಟ್ನಲ್ಲಿ ಚಾಲೆಂಜ್ ಕೂಡ ಆಗಲಾಗಿತ್ತು. ಸುಪ್ರೀಂ ಕೋರ್ಟ್ ಮತ್ತು 2 ಕೋರ್ಟ್ಸ್ಗಳು ಕೂಡ ಈ ಒಂದು ಫ್ರೀಸ್ ಅನ್ನುವಂಥದ್ದು ಸರಿಯಾಗಿದೆ ಅಂತ ಹೇಳಿ ಅಪ್ಹೇಲ್ಡ್ ಕೂಡ ಮಾಡಿದಂಥದ್ದು. ಇನ್ನು ಡಿಲಿಮಿಟೇಷನ್ ಅನ್ನ ರೂಲ್ನ ಬೇಸ್ಡ್ ಆಗಿ ನಾವು ನೋಡೋದಾದ್ರೆ ಸೆನ್ಸಸ್ ಪಾಪ್ಯುಲೇಷನ್ ಆಧಾರವಾಗಿ ಡಿಲಿಮಿಟೇಷನ್ ಪ್ರೋಸೆಸ್ ಅನ್ನ ಮಾಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಇದರ ಒಂದು ಸೈಜ್ ಹಾಗೆ ರಿಮೋಟ್ನೆಸ್ ಮತ್ತು ಬಾರ್ಡರ್ಗೆ ಎಷ್ಟು ಕ್ಲೋಸ್ ಆಗಿದೆ ಅನ್ನುವಂಥ ಎಲ್ಲ ಒಂದು ವಿಷಯಗಳನ್ನ ಕನ್ಸಿಡರೇಷನ್ ಅನ್ನ ತಗೊಂಡು ಡಿಲಿಮಿಟೇಷನ್ ಅನ್ನುವಂಥದ್ದು ಆಗಿರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಹೋಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಡಿಲಿಮಿಟೇಷನ್ಗೆ ಸಂಬಂಧಿಸಿದಂತೆ ಇರುವಂಥ ಆರ್ಟಿಕಲ್ಸ್ಗಳು ಯಾವುವು ಭಾರತ ಸಂವಿಧಾನದಲ್ಲಿ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆ ಈ ಡಿಲಿಮಿಟೇಷನ್ ಕಮಿಷನ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಅಂದಾಗ ಭಾರತದ ರಾಷ್ಟ್ರಪತಿಯವರು ಇದನ್ನ ಅಪಾಯಿಂಟ್ ಮಾಡ್ತಾರೆ ಮತ್ತು ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಕೊಲಾಬರೇಷನ್ ಒಟ್ಟಿಗೆ ಕಾರ್ಯ ಮಾಡ್ತಾ ಹೋಗುತ್ತೆ. ಇದರ ಒಂದು ಕಾಂಪೋಸಿಷನ್ ಅಂದಾಗ ಇದರ ಮುಖ್ಯಸ್ಥರಾಗಿ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಹಾಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಮತ್ತು ಆಯಾ ರಾಜ್ಯದ ಎಲೆಕ್ಷನ್ ಕಮಿಷನರ್ಸ್ಗಳು ಕೂಡ ಇದರ ಒಂದು ಭಾಗವಾಗಿರ್ತಾರೆ. ಮುಂದಿನ ಆರ್ಟಿಕಲ್ ಸುಪ್ರೀಂ ಕೋರ್ಟ್ ಟು ಲುಕ್ ಇನ್ ಟು ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಸಪರೇಷನ್ ಆಫ್ ಪವರ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಮೀಡಿಯಾ ಒನ್ ಅನ್ನುವಂಥ ಒಂದು ಮೀಡಿಯಾ ಚಾನಲ್, ಇದು ಕೇರಳಕ್ಕೆ ಬಿಲಾಂಗಿಗಾಗಿರ್ತಂಥ ಒಂದು ಮೀಡಿಯಾ ಚಾನಲ್. ಇದರ ಮೇಲೆ ಬ್ಯಾನ್ ಅನ್ನ ಕೇಂದ್ರ ಸರ್ಕಾರದವರು ಹೇರಿಕೆ ಮಾಡಿರ್ತಕ್ಕಂಥದ್ದು. ಈ ಬ್ಯಾನ್ ಯಾತಕ್ಕಾಗಿ ಮಾಡಿದೀರಾ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡಿ ಅಂತ ಹೇಳಿ ಸುಪ್ರೀಂ ಕೋರ್ಟು ಸರ್ಕಾರಕ್ಕೆ ಕೇಳಿದಂಥ ಸಂದರ್ಭದಲ್ಲಿ ಈ ಮಾಹಿತಿಯನ್ನ ಸೀಲ್ಡ್ ಕವರ್ನಲ್ಲಿ ನೀಡ್ತೇವೆ ಅನ್ನುವಂಥದ್ದನ್ನ ಇಲ್ಲಿ ಸರ್ಕಾರ ತಿಳಿಸಿದಂಥದ್ದು. ಹಾಗಾಗಿ ಈ ಮಾಹಿತಿಯನ್ನ ಯಾಕೆ ಆ ಚಾನಲ್ ಅವರು ತಿಳ್ಕೊಳ್ಬಾರ್ದು, ವೈ ಇಟ್ ಶುಡ್ ಬಿ ಇನ್ ಸೀಲ್ಡ್ ಕವರ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿರ್ತಕ್ಕಂಥದ್ರ ಹಿನ್ನೆಲೆಯಲ್ಲಿ ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ ಅನ್ನುವಂಥದ್ರ ಅದರ ಬಗೆಗೆ ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ ಅನ್ನುವಂಥದ್ದು ಮಾರ್ಚ್ 15ರಂದು ಕೂಡ ಪ್ರೀವಿಯಸ್ ಹಿಯರಿಂಗ್ ನ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಈ ವಿಚಾರ ಅನ್ನುವಂಥದ್ದು ಬಂದಿತ್ತು. ಕೇಂದ್ರ ಸರ್ಕಾರವು ಸೀಲ್ಡ್ ಕವರ್ ನಲ್ಲಿ ಈ ಮಾಹಿತಿಯನ್ನ ನೀಡುತ್ತೇವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ ಅನ್ನುವಂಥ ಇಶ್ಯೂವಿನ ಕುರಿತಾಗಿ ಆರ್ಟಿಕಲ್ ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದಲಿಗೆ ನಾವು ತಿಳ್ಕೊಳ್ಳೋಣ. ಇದು ಸುಪ್ರೀಂ ಕೋರ್ಟ್ ಅಥವಾ ಇನ್ನು ಕೆಲವಿನ ಲೋಯರ್ ಕೋರ್ಟ್ಸ್ಗಳು ಫಾಲೋ ಮಾಡ್ತಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ ಆಗಿದೆ. ಇಲ್ಲಿ ಕೆಲವೊಂದು ಮಾಹಿತಿಯನ್ನ ಗವರ್ಮೆಂಟ್ ಅಥವಾ ಗವರ್ಮೆಂಟ್ ಏಜೆನ್ಸೀಸ್, ಸರ್ಕಾರದ ಏಜೆನ್ಸೀಸ್ಗಳ ಕಡೆಯಿಂದ ಸುಪ್ರೀಂ ಕೋರ್ಟ್ ಕೆಲವೊಂದು ಮಾಹಿತಿಯನ್ನ ಕೇಳುವಂತ ಸಂದರ್ಭದಲ್ಲಿ ಈ ಮಾಹಿತಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಅವೈಲಬಲ್ ಇಲ್ಲದೆ ಇರುವಂಥದ್ದೇ ಒಳಿತು ಅಂತ ಹೇಳಿ ಎಕ್ಸೆಪ್ಷನಲ್ ಇರುವಂತ ಮಾಹಿತಿ ಆಗಿದ್ದಾಗ ಅಂತ ಮಾಹಿತಿಯನ್ನ ಸೀಲ್ಡ್ ಕವರ್ ನಲ್ಲಿ ನೀಡಲಾಗುತ್ತೆ. ಯಾಕೆ ಅಂತ ಅಂದ್ರೆ ಇದನ್ನ ಪಡ್ಕೊಳ್ಳುವಂತವ್ರು ಯಾರಿಗೆ ಅಡ್ರೆಸ್ ಮಾಡಿರ್ತಾರೆ ಅವರು ಮಾತ್ರವೇ ಈ ಮಾಹಿತಿಯನ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿ ಇದನ್ನೇ ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಈ ಸೀಲ್ಡ್ ಕವರ್ಗೆ ಕುರಿತಂತೆ, ಡಾಕ್ಟ್ರಿನ್ ಆಫ್ ಸೀಲ್ಡ್ ಕವರ್ಗೆ ಕುರಿತಂತೆ ಡೆಫಿನೇಷನ್ ಅನ್ನು ನೀಡೋದಕ್ಕೆ ಸ್ಪೆಸಿಫಿಕ್ ಲಾ ಅನ್ನುವಂಥದ್ದು ನಮ್ಮಲ್ಲಿ ಇಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈ ಸೀಲ್ಡ್ ಕವರ್ ಜುರಿಸ್ಪ್ರುಡೆನ್ಸ್ಗೆ ಕುರಿತಂತೆ ತಮ್ಮ ಪವರ್ ಅನ್ನ ರೂಲ್ 7 ಆಫ್ ಆರ್ಡರ್ 13 ನ ಅಡಿಯಲ್ಲಿನ ರೂಲ್ 7 ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ರೂಲ್ಸ್ ನ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಈ ಪವರ್ ಅನ್ನ ಪಡ್ಕೊಳ್ಳುತ್ತೆ. ಹಾಗೆ ಎವಿಡೆನ್ಸ್ ಆಕ್ಟ್ 1872 ನ ಅಡಿಯಲ್ಲಿನ ಸೆಕ್ಷನ್ 123 ನ ಅಡಿಯಲ್ಲಿ ಕೂಡ ಈ ಪವರ್ಸ್ ಗಳನ್ನ ಪಡ್ಕೊಳ್ಳುತ್ತೆ. ಹಾಗಾದ್ರೆ ರೂಲ್ 7 ಆಫ್ ದಿ ಆರ್ಡರ್ 13 ಆಫ್ ದಿ ಸುಪ್ರೀಂ ಕೋರ್ಟ್ ರೂಲ್ಸ್ ಏನ್ ಹೇಳುತ್ತೆ ಅನ್ನೋದೇ ಆದ್ರೆ ಚೀಫ್ ಜಸ್ಟಿಸ್ ಅಥವಾ ಕೋರ್ಟ್ ಅನ್ನುವಂಥದ್ದು ಡೈರೆಕ್ಟ್ ಮಾಡಿದಾಗ ಕೆಲವು ಇನ್ಫಾರ್ಮೇಶನ್ ಅನ್ನ ಅಂದ್ರೆ ಸರ್ಟನ್ ಇನ್ಫಾರ್ಮೇಶನ್ ಅನ್ನುವಂಥದ್ದು ಸೀಲ್ಡ್ ಕವರ್ ನಲ್ಲಿ ಇರಬೇಕು, ಯಾಕೆಂದ್ರೆ ಇದು ಕಾನ್ಫಿಡೆನ್ಷಿಯಲ್ ನೇಚರ್ ನಲ್ಲಿದೆ, ಇನ್ಯಾರಿಗೂ ಇದರ ಆಕ್ಸೆಸ್ ಸಿಗಬಾರ್ದು ಅಂತ ಹೇಳಿ ತಿಳಿಸಿದಂತ ಸಂದರ್ಭದಲ್ಲಿ ಅಂತ ಕಂಟೆಂಟ್ಸ್ ಗಳನ್ನ ಸೀಲ್ಡ್ ಕವರ್ ನಲ್ಲಿ ನೀಡಬೇಕು ಅಂತ ಹೇಳಿ ತಿಳಿಸುವಂತದ್ದೇ ಸುಪ್ರೀಂ ಕೋರ್ಟಿನ ರೂಲ್ಸ್ ಗಳ ಅಡಿಯಲ್ಲಿ ಬರುವಂತ ಆರ್ಡರ್ 13 ರೂಲ್ 7 ಅನ್ನುವಂಥದ್ದು. ಇನ್ನ ಇದಕ್ಕೆ ಇರ್ತಕ್ಕಂಥ ಎಕ್ಸೆಪ್ಷನ್ಸ್ ಗಳೇನು ಅಂತ ಅಂದ್ರೆ ಚೀಫ್ ಜಸ್ಟಿಸ್ ಹಿಮ್ಸೆಲ್ಫ್ ಆರ್ಡರ್ ಅನ್ನ ಆಪೋಸಿಟ್ ಪಾರ್ಟಿಯು ಕೂಡ ಇದನ್ನ ಆಕ್ಸೆಸ್ ಮಾಡಬಹುದು ಅಂತ ಹೇಳಿ ತಿಳಿಸಿದಂತ ಸಂದರ್ಭದಲ್ಲಿ ಈ ಒಂದು ಮಾಹಿತಿಯನ್ನ ಆಪೋಸಿಟ್ ಪಾರ್ಟಿಯು ಆಕ್ಸೆಸ್ ಮಾಡಬಹುದು ಅಂತ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಅವರೇ ತಿಳಿಸಿದಂತ ಸಂದರ್ಭದಲ್ಲಿ ಇದು ಒಂದು ಎಕ್ಸೆಪ್ಷನ್ ಆಗುತ್ತೆ. ಆಗ ಅವರಿಗೂ ಕೂಡ ಇದರ ಒಂದು ಆಕ್ಸೆಸಿಬಿಲಿಟಿ ಇರುತ್ತೆ. ಹಾಗೇನೆ ಈ ಮಾಹಿತಿಯ ಪಬ್ಲಿಕೇಶನ್ ಅನ್ನುವಂಥದ್ದು ಪಬ್ಲಿಕ್ಕಿನ ಇಂಟ್ರೆಸ್ಟ್ ನಲ್ಲಿ ಇಲ್ಲ ಅಂತ ಹೇಳಿ ತಿಳಿದು ಬಂದಾಗ ಕೂಡ ಇಂಥ ಒಂದು ಮಾಹಿತಿಯನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಡಬಹುದು ಅಂತ ಹೇಳಿ ಈ ರೀತಿಯ 2 ಎಕ್ಸೆಪ್ಷನ್ಸ್ ಗಳನ್ನ ನಾವು ಕಾಣಬಹುದು. ಇನ್ನ ಎವಿಡೆನ್ಸ್ ಆಕ್ಟ್ 1872 ನ ಸೆಕ್ಷನ್ 123 ಏನ್ ತಿಳಿಸುತ್ತೆ ಅಂತ ಅಂದ್ರೆ ಅಫಿಷಿಯಲ್ ಅನ್ಪಬ್ಲಿಷ್ಡ್ ಡಾಕ್ಯುಮೆಂಟ್ಸ್ ಗಳೇನಾದ್ರೂ ಸ್ಟೇಟ್ ಅಫೇರ್ಸ್ ಗೆ ಸಂಬಂಧಪಟ್ಟಂತೆ ಇದ್ದಂತ ಮಾಹಿತಿಯಾಗಿದ್ರೆ ಅವುಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಹಾಗೇನೆ ಪಬ್ಲಿಕ್ ಆಫೀಸರ್ ಅವರನ್ನ ಕಂಪೆಲ್ ಮಾಡುವಂತಿಲ್ಲ ಈ ಡಾಕ್ಯುಮೆಂಟ್ಸ್ ಗಳನ್ನ ಡಿಸ್ಕ್ಲೋಸ್ ಮಾಡುವ ಕುರಿತಂತೆ ಅಂತ ಹೇಳಿ ತಿಳಿಸುತ್ತೆ. ಹಾಗೇನೆ ಇನ್ನ ಕೆಲವು ಇನ್ಸ್ಟೆನ್ಸಸ್ಗಳಲ್ಲಿ ಇನ್ಫಾರ್ಮೇಶನ್ ಅನ್ನ ಸೀಕ್ರೆಸಿಯ ವಿಚಾರದಲ್ಲಿ ಕೇಳದಂತಾಗ, ಕಾನ್ಫಿಡೆನ್ಸ್ ನ ವಿಚಾರದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ಕೇಳಿದಾಗ ಇದು ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ಗೆ ಒಂದು ವೇಳೆ ತೊಡಕನ್ನ ಉಂಟು ಮಾಡುತ್ತೆ ಈ ಮಾಹಿತಿಯನ್ನು ಪಬ್ಲಿಕ್ ಇಡೋದ್ರಿಂದ ಅಂತ ಹೇಳಿ ಹೇಳೋದೇ ಆದ್ರೆ ಅಂಥ ಸಂದರ್ಭದಲ್ಲಿ ಕೂಡ ಇದನ್ನ ಸೀಲ್ಡ್ ಕವರ್ ನಲ್ಲಿ ನೀಡಬಹುದಾಗಿರುತ್ತೆ. ಯಾಕೆಂದ್ರೆ ಆಕ್ಸೆಸಿಬಿಲಿಟಿ ಅನ್ನುವಂಥದ್ದು ಕೇವಲ ಯಾರಿಗೆ ಅಡ್ರೆಸ್ ಆಗ್ಬೇಕೋ ಅಂಥವ್ರಿಗೆ ಮಾತ್ರ ದೊರಕಿದ್ರೆ ಸಾಕು ಅನ್ನುವಂಥ ಕಾರಣದಿಂದ ಈ ರೀತಿ ಮ್ಯಾಟರ್ ಅನ್ನುವಂಥದ್ದು ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಗೆ ಪರ್ಟೈನ್ ಆಗಿದ್ದಂತ ಸಂದರ್ಭದಲ್ಲಿ ಕೂಡ ಇದಕ್ಕೆ ಸೀಲ್ಡ್ ಕವರ್ ಅನ್ನ ಬಳಸ್ತಾರೆ. ಅಥವಾ ಪಬ್ಲಿಕ್ ಕಾನ್ಫಿಡೆನ್ಸ್ ಅನ್ನ ಗವರ್ಮೆಂಟ್ ಏಜೆನ್ಸಿಯಲ್ಲಿ ಮೇಂಟೈನ್ ಮಾಡಲಿಕ್ಕೆ ಸೀಲ್ಡ್ ಕವರ್ ಅನ್ನ ಬಳಸುವಂಥದ್ದು. ಹಾಗೆ ಇಂಟರ್ನ್ಯಾಷನಲ್ ನೆಗೋಷಿಯೇಷನ್ಸ್ ಗಳನ್ನ ಸೆನ್ಸಿಟಿವ್ ಆಸ್ಪೆಕ್ಟ್ಸ್ ಆಫ್ ಸೆಕ್ಯೂರಿಟಿಗೆ ರಿಲೇಟ್ ಆಗಿರ್ತಕ್ಕಂಥ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ಮತ್ತು ಸರ್ವೈವಲ್ಸ್ ಆಫ್ ಸೆಕ್ಷುಯಲ್ ಅಸಾಲ್ಟ್ ಅಥವಾ ಚೈಲ್ಡ್ ಅಬ್ಯೂಸ್ಗೆ ಸಂಬಂಧಪಟ್ಟಂತವರ ಮಾಹಿತಿ ಇದೆ ಅಂತ ಅಂದಾಗ ಅವರಿಗೂ ಕೂಡ ರೈಟ್ ಟು ಲಿವ್ ವಿತ್ ಡಿಗ್ನಿಟಿ ಇರೋದ್ರಿಂದ
ಅದಕ್ಕೆ ತೊಡಕಾಗಬಾರ್ದು ಅಂತ ಹೇಳಿ ಇದನ್ನ ಕೂಡ ಸೀಲ್ಡ್ ಕವರ್ನಲ್ಲಿ ನಡೆಸುವಂಥದ್ದು, ಇದರ ಚರ್ಚೆಯನ್ನ ಮಾಹಿತಿಯನ್ನ ತಿಳಿಸುವಂಥದ್ದನ್ನ ಸೀಲ್ಡ್ ಕವರ್ನಲ್ಲಿ ನಡೆಸ್ತಾರೆ. ಹಾಗೆ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಏನಿರುತ್ತೆ ಅದಕ್ಕೆ ಅಫೆಕ್ಟ್ ಆಗಬಾರ್ದು ಅಂತ ಹೇಳಿ ಕೆಲವು ಬಾರಿ ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡದೇ ಇರಬೇಕಾದಂತ ಉದ್ದೇಶ ಬಂದಾಗ ಆಗ ಕೂಡ ಇದನ್ನ ಬಳಕೆ ಮಾಡಲಾಗುತ್ತೆ. ಇನ್ನ ಈ ಸೀಲ್ಡ್ ಕವರ್ ಜೂರಿಸ್ಪ್ರುಡೆನ್ಸ್ ನೊಟ್ಟಿಗೆ ಕೂಡ ಕೆಲವು ಇಶ್ಯೂಸ್ಗಳು ಅಸೋಸಿಯೇಟ್ ಆಗಿದೆ. ಒಂದು, ಇದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿ ಅನ್ನುವಂಥ ಪ್ರಿನ್ಸಿಪಲ್ಸ್ಗೆ ಎಗೇನ್ಸ್ಟ್ ಆಗಿದೆ. ಹಾಗೇನೆ ಸ್ಕೋಪ್ ಆಫ್ ರೀಸನಿಂಗ್ ಇನ್ನ ಇದು ಕಡಿಮೆ ಮಾಡ್ತಾ ಹೋಗುತ್ತೆ. ಫೇರ್ ಟ್ರಯಲ್ ಅಂಡ್ ಅಬ್ಜುಡಿಕೇಶನ್ ಅನ್ನ ಇದು ಅಬ್ಸ್ಟ್ರಕ್ಟ್ ಮಾಡುವಂಥದ್ದು. ಹಾಗೆ ಇದು ಆರ್ಬಿಟ್ರರಿ ಇನ್ ನೇಚರ್ ಆಗಿದೆ. ಈ ರೀತಿಯ ಕೆಲವು ಇಶ್ಯೂಸ್ಗಳು ಕೂಡ ಈ ಸೀಲ್ಡ್ ಕವರ್ ಜೂರಿಸ್ಪ್ರುಡೆನ್ಸ್ ನೊಟ್ಟಿಗೆ ಇರತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಕೇರಳ ಸೀಕ್ಸ್ ಟು ಕಂಟೈನ್ ಶಿಗೆಲ್ಲಾ ಸ್ಪ್ರೆಡ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 2 ಮತ್ತು 3ರ ಅಡಿಯಲ್ಲಿ ಹೆಲ್ತ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಸಸ್ಪೆಕ್ಟೆಡ್ ಫುಡ್ ಪಾಯ್ಸನಿಂಗ್ ಅನ್ನುವಂಥ ಒಂದು ಇನ್ಸಿಡೆಂಟನ್ನು ನಾವು ಕಾಣ್ಬೋದಾಗಿತ್ತು. ಈಗ ಏನು ತಿಳಿಸ್ತಾ ಇದೆ ಅಂತ ಅಂದರೆ ಶಿಗೆಲ್ಲಾ ಬ್ಯಾಕ್ಟೀರಿಯಾದ ಔಟ್ಬ್ರೇಕೇ ಇದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. 2019ರಲ್ಲಿ ಈ ಒಂದು ಶಿಗೆಲ್ಲಾ ಅನ್ನುವಂಥ ಬ್ಯಾಕ್ಟೀರಿಯಾ ಈಗಾಗಲೇ ಕೇರಳದ ಕೊಯ್ಲಾಂಡಿ ಡಿಸ್ಟ್ರಿಕ್ನಲ್ಲಿ ಕಾಣಸಿಕ್ಕಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಸ್ಮರಿಸ್ಬೋದಾಗುತ್ತೆ. ಹಾಗಾದರೆ ಏನಿದು ಶಿಗೆಲ್ಲಾ ಬ್ಯಾಕ್ಟೀರಿಯಾ ಅಂತ ಅಂದರೆ ಶಿಗೆಲೋಲಿಸ್ ಅನ್ನುವಂಥ ಒಂದು ಇನ್ಫೆಕ್ಷನನ್ನು ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾ ಈ ಶಿಗೆಲ್ಲಾ ಅನ್ನುವಂಥ ಬ್ಯಾಕ್ಟೀರಿಯಾ. ಹಾಗೆಯೇ ಡಯೇರಿಯಾಗೆ ಸೆಕೆಂಡ್ ಲೀಡಿಂಗ್ ಕಾಸ್ ಆಗಿ ಈ ಶಿಗೆಲ್ಲಾ ಅನ್ನುವಂಥದ್ದು ಆ್ಯಕ್ಟ್ ಮಾಡ್ತಾ ಇದೆ. ಹಾಗೆಯೇ ಥರ್ಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಚಿಲ್ಡ್ರನ್ ಲೆಸ್ ದೆನ್ 5 years ಓಲ್ಡ್ ಆಗಿದೆ ವರ್ಲ್ಡ್ ವೈಡ್ ಈ ಶಿಗೆಲ್ಲಾ ಅನ್ನುವಂಥದ್ದು. ಆ್ಯನ್ಯಲ್ ನಂಬರ್ ಆಫ್ ಶಿಗೆಲೋಲಿಸ್ ಎಪಿಸೋಡ್ಸ್ಗಳು ಥ್ರೂಔಟ್ ದಿ ವರ್ಲ್ಡ್ ಇರುವಂಥದ್ದು 164.7 ಮಿಲಿಯನ್ನಷ್ಟು. ಇನ್ನು ಪಾಸಿಬಲ್ ಸಿಂಪ್ಟಮ್ಸ್ಗಳು ಏನು ಅಂತ ಅಂದರೆ ಡಯೇರಿಯಾ, ಫೀವರ್, ಸ್ಟೊಮಕ್ ಕ್ರ್ಯಾಂಪ್ಸ್ ಇವೆಲ್ಲವೂ ಕೂಡ ಇದರ ಸಿಂಪ್ಟಮ್ಸ್ಗಳಾಗಿರುತ್ತೆ. ಇನ್ನು ಇದರ ಟ್ರಾನ್ಸ್ಮಿಷನ್ ಯಾವ ರೀತಿ ಆಗುತ್ತೆ ಅಂದರೆ ಮೋಸ್ಟ್ಲಿ ಕಂಟಾಮಿನೇಟೆಡ್ ಫುಡ್ ಅಥವಾ ವಾಟರನ್ನು ತೊಗೊಂಡಂಥ ಸಂದರ್ಭದಲ್ಲಿ ಅಥವಾ ಪರ್ಸನ್ ಟು ಪರ್ಸನ್ ಕೂಡ ಇದು ಕಾಂಟ್ಯಾಕ್ಟ್ ಆಗಬಹುದು. ಕಾಂಟ್ಯಾಕ್ಟ್ನ ಸಂದರ್ಭದಲ್ಲಿ ಕೂಡ ಇದು ಸ್ಪ್ರೆಡ್ ಆಗ್ಬೋದಾಗಿರುತ್ತೆ. ಇನ್ನು ಇದು ಹೆಚ್ಚಿನದಾಗಿ ಪೂರ್ ಆ್ಯಂಡ್ ಕ್ರೌಡೆಡ್ ಕಮ್ಯುನಿಟೀಸ್ಗಳಲ್ಲಿ ಕಾಣಸಿಗುವಂಥದ್ದು. ಇದರ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಅಂದರೆ 1 to 4 days ಇನ್ಕ್ಯುಬೇಷನ್ ಪೀರಿಯಡನ್ನು ಶಿಗೆಲ್ಲಾ ಬ್ಯಾಕ್ಟೀರಿಯಾ ಹೊಂದಿರುತ್ತೆ. ಇನ್ನು ಶಿಗೆಲ್ಲಾದ ಅಡಿಯಲ್ಲಿಯೇ ಶಿಗೆಲ್ಲಾ ಡಿಸೆಂಟರಿ ಇನ್ಫೆಕ್ಷನ್ಸ್ ಅನ್ನುವಂಥದ್ದು, ಶಿಗೆಲ್ಲಾ ಬಾಯ್ಡಿ, ಶಿಗೆಲ್ಲಾ ಸೊನ್ನೈ ಈ ರೀತಿ ಬೇರೆ ಬೇರೆ ಒಂದು ಸ್ಪೀಸೀಸ್ಗಳನ್ನು ನಾವು ಕಾಣ್ಬೋದಾಗುತ್ತೆ. ಇನ್ನು ವ್ಯಾಕ್ಸಿನ್ಸ್ಗಳ ವಿಚಾರಕ್ಕೆ ಬಂದಾಗ ಇಲ್ಲಿವರೆಗೂ ಕೂಡ ಯಾವುದೇ ವ್ಯಾಕ್ಸಿನ್ ಅನ್ನುವಂಥದ್ದು ಈ ಶಿಗೆಲೋಲಿಸ್ಗೆ ಇಲ್ಲದೆ ಇರತಕ್ಕಂಥದ್ದು. ಇದೊಂದು ಮೀಡಿಯಂ ಪ್ರಯಾರಿಟಿ ಬ್ಯಾಕ್ಟೀರಿಯಾ ಅಂತ ಗುರುತಿಸ್ಕೊಳ್ಳುತ್ತೆ. ಹಾಗಾದರೆ ಏನು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇದಕ್ಕೆ ಅನ್ನೋದೇ ಆದರೆ ಹೆಚ್ಚಿನ ಒಂದು ಹೈಡ್ರೇಷನನ್ನು ಮಾಡ್ತಾ ಇರಬೇಕಾಗತ್ತೆ. ಎಲೆಕ್ಟ್ರೋಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡಲಿಕ್ಕೆ ಇದು ಬಹಳ ಮುಖ್ಯ ಆಗುತ್ತೆ. ಹಾಗೆಯೇ ಆ್ಯಂಟಿಬಯೋಟಿಕ್ಸ್ಗಳ ಬಳಕೆಯನ್ನು ಮಾಡುವಂಥದ್ದು, ಪ್ರೈಮರಿಲಿ ಸೆಲ್ಫ್ ಲಿಮಿಟಿಂಗನ್ನು ಮಾಡೋದಕ್ಕೆ, ಶಿಗೆಲೋಲಿಸನ್ನು ಸೆಲ್ಫ್ ಲಿಮಿಟಿಂಗನ್ನು ಮಾಡೋದಕ್ಕೆ ಮತ್ತು ಆ್ಯಂಟಿಬಯೋಟಿಕ್ಸ್ಗಳನ್ನು ಕೂಡ ಇಲ್ಲಿ ಬಳಕೆ ಮಾಡ್ಕೊಳ್ತಾರೆ. ಯಾತಕ್ಕೆ ಅಂತಂದರೆ ಇಲ್ನೆಸ್ ಏನು ಆಗಿರುತ್ತೆ ಆ ಇಲ್ನೆಸ್ಸನ್ನು ರೆಡ್ಯೂಸ್ ಮಾಡಲಿಕ್ಕೆ ಮತ್ತು ಟ್ರಾನ್ಸ್ಮಿಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ. ಹಾಗೆ ಪಬ್ಲಿಕ್ ಹೈಜೀನ್ಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು. ಶಿಗೆಲ್ಲಾ ಟ್ರಾನ್ಸ್ಮಿಷನ್ ಅನ್ನುವಂಥದ್ದು 70% ಟ್ರಾನ್ಸ್ಮಿಟ್ ಆಗೋದು ಕಡಿಮೆ ಆಗುತ್ತೆ ಒಂದು ವೇಳೆ ಎಲ್ಲರೂ ಕೂಡ ಹ್ಯಾಂಡ್ ವಾಶನ್ನು ಮಾಡುವಂಥದ್ದನ್ನು ರೂಢಿ ಮಾಡಿಕೊಂಡಾಗ ಅಂಥೇಳಿ. ಒಟ್ಟಾರೆ ಕೇರಳದಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಫುಡ್ ಪಾಯ್ಸನಿಂಗ್ ಇನ್ಸಿಡೆಂಟಿಗೆ ಶಿಗೆಲ್ಲಾ ಅನ್ನುವಂಥದ್ದೇ ಕಾರಣ ಆಗಿರಬಹುದು ಅನ್ನುವಂಥದ್ದನ್ನು ಆರ್ಟಿಕಲ್ನಲ್ಲಿ ನಾವು ತಿಳ್ಕೊಳ್ಬಹುದು. ಹಾಗೆ ಈ ಶಿಗೆಲ್ಲಾದ ಕುರಿತಂತೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿದ್ದೀವಿ. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಇದು ನೆರವಾಗಬಹುದು. ಮುಂದಿನ ಆರ್ಟಿಕಲ್ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಇನ್ ಲಡಾಖ್ ಅನ್ನುವಂಥದ್ದು. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 1ರ ಅಡಿಯಲ್ಲಿ ಹಾಗೆಯೇ ಪತ್ರಿಕೆ 2ರ ಅಡಿಯಲ್ಲಿನ ಪಾಪ್ಯುಲೇಷನ್ ಆ್ಯಂಡ್ ಅಸೋಸಿಯೇಟೆಡ್ ಇಶ್ಯೂಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ಆ್ಯನ್ಯಲ್ ರಿಪೋರ್ಟ್ ಆದಂಥ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಬೇಸ್ಡ್ ಆನ್ ದಿ 2020 ಸಿವಿಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ರಿಪೋರ್ಟ್ ಅನ್ನುವಂಥದ್ದು ರಿಲೀಸ್ ಆಗಿದೆ. ಇಲ್ಲಿ ಯೂನಿಯನ್ ಟೆರಿಟರಿ ಆಫ್ ಲಡಾಖ್ ಅನ್ನುವಂಥದ್ದು ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅನ್ನು ರೆಕಾರ್ಡ್ ಮಾಡಿದೆ 2020ರಲ್ಲಿ ಇಡೀ ದೇಶದಲ್ಲಿ. ಈ ರಿಪೋರ್ಟನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ನೇರವಾದ ಪ್ರಶ್ನೆ ಆಗ್ಬೋದು. ರಿಜಿಸ್ಟ್ರಾರ್ ಜನರಲ್ ಆಫ್ ಇಂಡಿಯಾದವರು ಈ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡ್ತಾರೆ. ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂತ ಅಂದರೆ ನಂಬರ್ ಆಫ್ ಫೀಮೇಲ್ಸ್ ಬಾರ್ನ್ ಪರ್ 1000 ಮೇಲ್ಸ್, ಅಂದರೆ ಹುಟ್ಟಿನ ಸಂದರ್ಭದಲ್ಲಿ 1000 ಗಂಡು ಮಕ್ಕಳಿಗೆ ಎಷ್ಟು ಹೆಣ್ಣು ಮಕ್ಕಳು ಜನಿಸ್ತಾರೋ ಅದನ್ನು ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂತ ಹೇಳಿ ಕರಿತೇವೆ. ಇದೊಂದು ಇಂಪಾರ್ಟೆಂಟ್ ಇಂಡಿಕೇಟರ್ ಆಗುತ್ತೆ ಜೆಂಡರ್ ಗ್ಯಾಪನ್ನು ಮ್ಯಾಪ್ ಮಾಡಲಿಕ್ಕೆ ನಮ್ಮ ಪಾಪ್ಯುಲೇಷನಲ್ಲಿ. ಅದರಲ್ಲೂ ಕೂಡ ಈಗಿನ ಸ್ಥಿತಿಗತಿಯಲ್ಲಿ ಸದ್ಯಕ್ಕೆ ಯಾವ ರೀತಿ ಟ್ರೆಂಡ್ ಇದೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಇನ್ನು ಯಾಕೆ ಈ ಒಂದು ರಿಪೋರ್ಟನ್ನು ರಿಲೀಸ್ ಮಾಡಲಾಗುತ್ತೆ, ಈಗಿನ ರಿಪೋರ್ಟನ್ನು ಹೈಲೈಟ್ಸ್ಗಳೇನು ಅಂತ ಅಂದರೆ ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಟ್ ಬರ್ತನ್ನು 2020ರ ಇಶ್ಯೂವಿಗೆ ಸಂಬಂಧಿಸಿದಂತೆ ಲಡಾಖ್ ಅನ್ನುವಂಥದ್ದು ರಿಪೋರ್ಟ್ ಮಾಡಿದೆ. ನಂತರದಲ್ಲಿ ಅರುಣಾಚಲ್ ಪ್ರದೇಶ್ ಆ್ಯಂಡ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಬರ್ತಾರೆ. ತ್ರಿಪುರ ಆ್ಯಂಡ್ ಕೇರಳ ನಂತರದಲ್ಲಿ ಬರ್ತಾ ಹೋಗುತ್ತೆ.
ಹೈಯೆಸ್ಟ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅಂತ ಹೇಳಿ 2019ರಲ್ಲಿ ಅರುಣಾಚಲ್ ಪ್ರದೇಶ್ ಹೊಂದಿತ್ತು 1024 ಅನ್ನೋ ಒಂದು ಮುಖಾಂತರವಾಗಿ. ಆದರೆ ಈಗ ಲಡಾಖ್ನಲ್ಲಿ 1104 ಬರ್ತ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಅನ್ನುವಂಥದ್ದು ಇರ್ತಕ್ಕಂಥದ್ದು. ಇದು ಹೈಯೆಸ್ಟ್ ಅಂತ ಹೇಳಿ ಲಡಾಖ್ನಲ್ಲಿ ಈ ಬಾರಿಯ ಹೈಯೆಸ್ಟ್ ಅಂತ ಹೇಳಿ ನಾವು ಗುರುತಿಸ್ಬೋದಾಗತ್ತೆ. ಇನ್ನು ಲೋಯೆಸ್ಟ್ ಸೆಕ್ಸ್ ರೇಷಿಯೋ ಅಟ್ ಬರ್ತ್ ಟಾಪ್ 5 ಸ್ಟೇಟ್ಸ್ಗಳು ಯಾವ್ಯಾವುದು ಅಂದಾಗ ಮಣಿಪುರ್ನಲ್ಲಿ 880, ದಾದ್ರಾ ನಗರ್ ಹವೇಲಿನಲ್ಲಿ 898, ಈ ರೀತಿ ಡ್ಯೂಡಮನ್, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್ ಇವುಗಳು ಬಾಟಮ್ 5ನಲ್ಲಿ ಇರ್ತಕ್ಕಂಥ ಕಂಟ್ರೀಸ್ಗಳಾಗಿರ್ತಕ್ಕಂಥದ್ದು. ಇನ್ನು ಬರ್ತ್ ರೇಟ್ ಅನ್ನುವಂಥದ್ದು ಡಿಕ್ರೀಸನ್ನು ರಿಜಿಸ್ಟರ್ಡ್ ಬರ್ತ್ ರೇಟ್ನಲ್ಲಿ ಚಂಡೀಗಢ, ಮಿಜೋರಾಂ, ತಮಿಳುನಾಡು, ಉತ್ತರಾಖಂಡ್, ಮಹಾರಾಷ್ಟ್ರ, ಅಸ್ಸಾಂ ಈ ರೀತಿ ಹಲವಾರು ರಾಜ್ಯಗಳು ಕಂಡಿರ್ತಕ್ಕಂಥದ್ದು. ಲಕ್ಷದ್ವೀಪ್, ಬಿಹಾರ್, ಹರಿಯಾಣ, ಸಿಕ್ಕಿಂ, ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನ್ ಅನ್ನುವಂಥದ್ದು ಇನ್ಕ್ರೀಸ್ಡ್ ರಿಜಿಸ್ಟರ್ಡ್ ಬರ್ತ್ ರೇಟನ್ನು ಇಲ್ಲಿ ಕಾಣಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಸ್ಟಾರ್ ರೇಟಿಂಗ್ ಫಾರ್ ಫುಡ್ ಮೇ ಮಿಸ್ಲೀಡ್ ಬಯರ್ಸ್ ಅಂತ ಹೇಳಿ ಕೆಲವರು ತಿಳಿಸ್ತಾ ಇದ್ರೆ, ಎಕ್ಸ್ಪರ್ಟ್ ಪ್ಯಾನಲ್ ಅನ್ನುವಂಥದ್ದು ಸ್ಟಾರ್ ರೇಟಿಂಗ್ನ ಕುರಿತಂತೆ ಸ್ಟಡಿ ಮಾಡ್ತಾ ಇದೆ. ಇದರ ಕುರಿತಂತೆ ಆರ್ಟಿಕಲ್ ನಮಗೆ ಮಾಹಿತಿನ ತಿಳಿಸ್ತಾ ಹೋಗುತ್ತೆ. ಇದನ್ನು ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಇಶ್ಯೂಸ್ ರಿಲೇಟೆಡ್ ಟು ಫುಡ್ ಸೆಕ್ಯೂರಿಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. FSSAI ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾದ ಅಡಿಯಲ್ಲಿ ಈಗ ಭಾರತದಲ್ಲಿ ಹೆಲ್ತ್ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ FSSAIನ ಸ್ಟಾರ್ ರೇಟಿಂಗ್ನ ಕುರಿತಂತೆ ಕೆಲವು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. 2022ರ ಫೆಬ್ರವರಿಯಲ್ಲಿ FSSAI ಅನ್ನುವಂಥದ್ದು ಡಿಸೈಡ್ ಮಾಡುತ್ತೆ ಹೆಲ್ತ್ ಸ್ಟಾರ್ ರೇಟಿಂಗ್ ಸಿಸ್ಟಮ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ. ಇದು 0.5ನಿಂದ ಹಿಡಿದು 5ನವರೆಗೆ ಇದು ಪಾಯಿಂಟ್ಸ್ಗಳನ್ನು ನೀಡ್ತಾ ಹೋಗುತ್ತೆ. FOPL ಫ್ರಂಟ್ ಆಫ್ ಪ್ಯಾಕೇಜ್ ಲೇಬಲಿಂಗ್ ಇದರ ಮೇಲೆ ಈ ಒಂದು ರೇಟಿಂಗ್ ಅನ್ನು ನಾವು ಕಾಣಬಹುದಾಗುತ್ತೆ. ಇದರಿಂದಾಗಿ ಭಾರತದ ಗ್ರಾಹಕರಿಗೆ, ಕನ್ಸ್ಯೂಮರ್ಸ್ಗಳಿಗೆ ಅನ್ಹೆಲ್ದಿ ಫುಡ್ಸಿನ ಇಂಟೇಕ್ ಅನ್ನ ಕಡಿಮೆ ಮಾಡುವಂಥದ್ದನ್ನು ಕಾಣಬಹುದು. ಈ HSR ಫಾರ್ಮ್ಯಾಟ್ ಅನ್ನುವಂಥದ್ದು ಪ್ಯಾಕೇಜ್ಡ್ ಫುಡ್ ಐಟಮ್ಸ್ಗಳಾದಂತಹ ಸಾಲ್ಟ್, ಶುಗರ್, ಫ್ಯಾಟ್ ಕಂಟೆಂಟ್ ಇವೆಲ್ಲವುಗಳ ಮೇಲೆ ಪ್ರಿಂಟ್ ಆಗುವಂಥದ್ದು. ಫ್ರೂಟ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು, ಈ ರೀತಿ ಪಾಸಿಟಿವ್ ಇಂಗ್ರೀಡಿಯೆಂಟ್ಸ್ಗಳನ್ನು ಹೊಂದಿರುವಂಥವಕ್ಕೆ ಒಳ್ಳೆ ರ್ಯಾಂಕಿಂಗ್ ಅಥವಾ ಒಳ್ಳೆ ಸ್ಟಾರ್ ರೇಟಿಂಗ್ ಅನ್ನುವಂಥದ್ದು ಕೂಡ ದೊರಕುತ್ತೆ. ಇದರ ಅಪ್ಲಿಕಬಿಲಿಟಿಯನ್ನು ನೋಡೋದಾದ್ರೆ ಈ ರೀತಿ HSR ಲೇಬಲ್ ಅನ್ನುವಂಥದ್ದು ಬಿಸ್ಕೆಟ್, ನಮ್ಕೀನ್, ಚಿಪ್ಸ್, ಸ್ವೀಟ್ಸ್, ಚಾಕ್ಲೇಟ್ಸ್ ಇವೆಲ್ಲವುಗಳ ಮೇಲೆ ಇರುತ್ತೆ. ಆದರೆ ಇಲ್ಲೂ ಕೂಡ ಕೆಲವು ಎಕ್ಸೆಪ್ಷನ್ಸ್ಗಳನ್ನು ಕಾಣಬಹುದು. ಮಿಲ್ಕ್, ಚೆನ್ನ ಮತ್ತು ಗೀ ಪ್ರಾಡಕ್ಟ್ಸ್ಗಳು FSSAIನ ಡ್ರಾಫ್ಟ್ ನೋಟಿಫೈಡ್ ಏನಾಗಿತ್ತು 2019 ಇಲ್ಲಿಂದಲೇ ಎಕ್ಸೆಂಪ್ಷನ್ ಅನ್ನ ಪಡೆದಿರ್ತಕ್ಕಂಥದ್ದು. ಹಾಗಾದ್ರೆ ಈ ರೀತಿ ಹೆಲ್ತ್ ಸ್ಟಾರ್ ರೇಟಿಂಗ್ ಸಿಸ್ಟಮಿನ ಅವಶ್ಯಕತೆ ಏನಿತ್ತು ಅಂತ ಅಂದ್ರೆ, ಭಾರತದ ಗ್ರಾಹಕರೇನಿದ್ದಾರೆ ಫುಡ್ಗೆ ಸಂಬಂಧಿಸಿದಂತೆ ಇವರು ಹಲವಾರು ಸಂದರ್ಭಗಳಲ್ಲಿ ಇನ್ಫಾರ್ಮೇಶನ್ ಏನು ಅವೈಲಬಲ್ ಇರುತ್ತೆ ಪ್ಯಾಕೇಜ್ಡ್ ಫುಡ್ಡಿನ ಬ್ಯಾಕ್ ಅಲ್ಲಿ ಅದನ್ನ ಒಮ್ಮೆಯೂ ಕೂಡ ಓದದೇ ಇರತಕ್ಕಂಥದ್ದು. ಇಂಡಿಯಾ ಅನ್ನುವಂಥದ್ದು ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗಳಲ್ಲಿ ಇಡೀ ಜಗತ್ತಿನಲ್ಲಿ ಆಗುವಂತ ಸಾವಿನ 60% ಸಾವನ್ನ ಭಾರತವೇ ಕಾಣ್ತಾ ಇದೆ. ಹಾಗಾಗಿ ಈ ರೀತಿಯ ಹೆಲ್ತ್ ಸ್ಟಾರ್ ರೇಟಿಂಗ್ ಅನ್ನ ನೀಡೋ ಮುಖಾಂತರವಾಗಿ ಈ ಡೆತ್ ರೇಟ್ ಅನ್ನ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗಳಲ್ಲಿ ಏನು ಹೆಚ್ಚಿನದಾಗಿದೆ ಅದನ್ನ ಕಡಿಮೆ ಮಾಡಬಹುದು. ಮತ್ತು ಈ ಹೆಲ್ತ್ ಸ್ಟಾರ್ ರೇಟಿಂಗ್ ಅನ್ನುವಂಥದ್ದು ಪೀಪಲ್ಸ್ಗೆ ಬೆಟರ್ ಹೆಲ್ತ್ ಚಾಯ್ಸಸ್ಗಳನ್ನ, ಹೆಲ್ದಿ ಚಾಯ್ಸಸ್ಗಳನ್ನ ಮತ್ತು ಈ ಮೂಲಕ ಟ್ರಾನ್ಸ್ಫಾರ್ಮೇಶನ್ ಅಂಡ್ ಚೇಂಜ್ ಅನ್ನ ಸೊಸೈಟಿಯಲ್ಲಿ ತರೋದನ್ನ ಇದು ತೋರಿಸುತ್ತೆ. ಹಾಗಾದ್ರೆ ಇದನ್ನ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ, ಸೇಲ್ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಏಕೆಂದ್ರೆ ಸರ್ಟೈನ್ ಆರ್ಗನೈಸೇಷನ್ಸ್ಗಳು ಇದು ತಮ್ಮ ಸೇಲ್ ಆಫ್ ಫುಡ್ ಪ್ರಾಡಕ್ಟ್ಸ್ಗಳಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಫಿಯರ್ ಆಗ್ತಿರ್ತಕ್ಕಂಥದ್ದು. ಇನ್ನು ಕೆಲವು ಎಕ್ಸ್ಪರ್ಟ್ಸ್ಗಳು ಈ ಒಂದು ಮಾಡೆಲ್ ಅನ್ನ ಅಪೋಸ್ ಮಾಡಿದ್ದಾರೆ. ಉದಾಹರಣೆಗೆ ಕನ್ಸ್ಯೂಮರ್ಸ್ ಅನ್ನುವಂಥವ್ರು ಈ ಒಳ್ಳೆ ರೇಟಿಂಗ್ ಇದ್ದಂಥ ಸಂದರ್ಭದಲ್ಲಿ ಅದನ್ನೇ ಅಫರ್ಮೇಷನ್ ಆಗಿ ತಗೊಂಡು ಹೆಲ್ತ್ ಬೆನಿಫಿಟ್ಸ್ಗಳಿಗೆ ಸಿಗುತ್ತೇನೋ ಅನ್ನೋ ರೀತಿಯಲ್ಲಿ ಬಳಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಸರಿಯಲ್ಲ ಅನ್ನುವಂಥದ್ದನ್ನ ಈ ಹಿನ್ನೆಲೆಯಲ್ಲಿ ಇದನ್ನ ಅಪೋಸ್ ಮಾಡ್ತಿರ್ತಕ್ಕಂಥದ್ದು. ಇನ್ನು FSSAI ಅನ್ನುವಂಥದ್ದು ಒಂದು ಅಟಾನಮಸ್ ಸ್ಟ್ಯಾಟ್ಯುಟರಿ ಬಾಡಿ ಆಗಿದ್ದು FSS ಆಕ್ಟ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಆಕ್ಟ್ 2006ರ ಅಡಿಯಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ವಾಸ್, ಈಸ್ ಅಂಡ್ ವಿಲ್ ಬಿ ಅ ರಿಯಾಲಿಟಿ ಅಂತ ಹೇಳಿ ಭಾರತದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ತಿಳಿಸ್ತಾ ಇರತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಪಾರ್ಲಿಮೆಂಟ್ ಅಂಡ್ ಸ್ಟೇಟ್ ಲೆಜಿಸ್ಲೇಚರ್, ಇಟ್ಸ್ ಸ್ಟ್ರಕ್ಚರ್, ಫಂಕ್ಷನಿಂಗ್, ಕಂಡಕ್ಟ್ ಆಫ್ ಬಿಸ್ನೆಸ್, ಪವರ್ಸ್ ಅಂಡ್ ಪ್ರಿವಿಲೇಜಸ್ ಅಂಡ್ ಇಶ್ಯೂಸ್ ಅರೈಸಿಂಗ್ ಔಟ್ ಆಫ್ ದೀಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಸಿಟಿಸನ್ಶಿಪ್ ಆಕ್ಟ್ ಅನ್ನುವಂಥದ್ದು COVID-19 ಪ್ಯಾಂಡಮಿಕ್ ಕೊನೆಗೊಂಡ ನಂತರದಲ್ಲಿ ಇದು ಜಾರಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸಿರುವಂತಹ ಹಿನ್ನೆಲೆಯಲ್ಲಿ ಇದರ ಬಗೆಗೆ ನಾವು ಮಾತನಾಡ್ತಾ ಇರ್ತಕ್ಕಂಥದ್ದು. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಬಗ್ಗೆ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಡಿಸೆಂಬರ್ 2019ರಲ್ಲಿ ಪಾರ್ಲಿಮೆಂಟ್ ನಿಂದ ಪಾಸ್ ಆದಂತ ಒಂದು ಆಕ್ಟ್ ಆಗಿರ್ತಕ್ಕಂಥದ್ದು. ಹಾಗೇನೆ ಇದು ಪಾಸ್ ಆಗಿ ಕೇವಲ 24 ಗಂಟೆಗಳ ಒಳಗಾಗಿಯೇ ಇದು ನೋಟಿಫೈ ಕೂಡ ಆಗಿದ್ದಂಥದ್ದು. ಇದು ಏನ್ ಮಾಡುತ್ತೆ ಅಂದ್ರೆ ಸಿಟಿಸನ್ಶಿಪ್
ಆಕ್ಟ್ ಏನಿತ್ತು 1955, ಈ ಆಕ್ಟ್ ಅನ್ನ ಅಮೆಂಡ್ ಮಾಡುತ್ತೆ, ತಿದ್ದುಪಡಿ ಮಾಡುವಂತ ಕಾರ್ಯವನ್ನ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಮಾಡ್ತಾ ಹೋಗುತ್ತೆ. 1955 ನಲ್ಲಿ ಇರ್ತಕ್ಕಂಥ ಈ ಸಿಟಿಸನ್ಶಿಪ್ ಆಕ್ಟ್ ಅನ್ನುವಂಥದ್ದು ಯಾವೆಲ್ಲ ವೇಸ್ಗಳಲ್ಲಿ ಸಿಟಿಸನ್ಶಿಪ್ ಅನ್ನ ಅಕ್ವೈರ್ ಮಾಡಬಹುದು ಅಂತ ಹೇಳಿ ವೇರಿಯಸ್ ವೇಸ್ಗಳನ್ನ ತಿಳಿಸ್ತಾ ಹೋಗುತ್ತೆ. ಉದಾಹರಣೆಗೆ ಬೈ ಬರ್ತ್ ಆಗಿರಬಹುದು, ಹುಟ್ಟಿನಿಂದ ಬರುವಂಥದ್ದು, ಅಥವಾ ಬೈ ಡಿಸೆಂಟ್ ಆಗಿರಬಹುದು, ಬೈ ರಿಜಿಸ್ಟ್ರೇಷನ್ ಆಗಿರಬಹುದು, ಬೈ ನ್ಯಾಚುರಲೈಸೇಷನ್ ಆಗಿರಬಹುದು, ಹಾಗೇನೆ ಬೈ ಇನ್ಕಾರ್ಪೊರೇಷನ್ ಆಫ್ ಅ ಟೆರಿಟರಿ ಇಂಟು ಇಂಡಿಯಾ, ಯಾವುದೋ ಒಂದು ಏರಿಯಾವನ್ನ ಭಾರತದ ಒಂದು ಪ್ರದೇಶವನ್ನಾಗಿ ಮಾಡಿಕೊಂಡಾಗ ಅಲ್ಲಿರ್ತಕ್ಕಂಥ ಪ್ರಜೆಗಳು ಕೂಡ ಭಾರತೀಯರೇ ಅಥವಾ ಭಾರತದ ಒಂದು ಪ್ರಜೆ ಅನ್ನುವಂಥ ಒಂದು ಸ್ಥಾನಮಾನವನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು. ಹಾಗಾದ್ರೆ CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಾದ್ರೆ, ಇದು ಭಾರತದ ಹೊರಗಿನ ಬಾಂಗ್ಲಾ, ಪಾಕ್, ಅಫ್ಘಾನ್ ಈ 3 ರಾಷ್ಟ್ರಗಳಿಂದ ಬರುವಂತ ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿ ಇವರು ಗುರುತಿಸುವಂತ ಹಿಂದೂ, ಜೈನ್, ಬುದ್ಧಿಸ್ಟ್, ಕ್ರೈಸ್ಟ್, ಪಾರ್ಸಿ ಹಾಗೆ ಸಿಖ್, ಈ 3 ರಾಷ್ಟ್ರಗಳ ಈ 6 ಧಾರ್ಮಿಕ ಪರ್ಸಿಕ್ಯೂಟೆಡ್ ಆಗಿರ್ತಕ್ಕಂಥ ಮೈನಾರಿಟೀಸ್ಗಳೇನಿದ್ದಾರೆ, ಇಂಥವರಿಗೆ ಭಾರತದಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಹೇಳಿ ಗುರುತಿಸೋದಾಗೋದಿಲ್ಲ. ಒಂದು ವೇಳೆ ಅವರು ಡಿಸೆಂಬರ್ 31, 2014 ಭಾರತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರನ್ನ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಹೇಳಿ ತಿಳಿಸದೆ ಅವರಿಗೂ ಕೂಡ ಭಾರತೀಯ ಸಿಟಿಸನ್ಶಿಪ್ ಅನ್ನು ನೀಡಲಾಗುತ್ತೆ ಅನ್ನುವಂಥದ್ದು. ಮತ್ತು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳಿ ಏನು OCI ಕಾರ್ಡ್ ಅನ್ನ ಕೆಲವರಿಗೆ ಇಶ್ಯೂ ಮಾಡಲಾಗಿರುತ್ತೆ, ಅವರೇನಾದ್ರೂ ಒಂದು ವೇಳೆ ಕೆಲವು ತಪ್ಪುಗಳನ್ನ ಮಾಡದಂತ ಸಂದರ್ಭದಲ್ಲಿ ಅಥವಾ ಸರ್ಟೈನ್ ಗ್ರೌಂಡ್ಸ್ಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಅವರ OCI ರಿಜಿಸ್ಟ್ರೇಷನ್ ಅನ್ನ ತೆಗೆದು ಹಾಕಬಹುದಾಗತ್ತೆ. ಈ ಆಕ್ಟ್ಗೂ ಕೂಡ ಕೆಲವು ಎಕ್ಸೆಪ್ಷನ್ಸ್ಗಳನ್ನ ಕಾಣಬಹುದು. ಈ ಆಕ್ಟ್ ಅನ್ನುವಂಥದ್ದು ತ್ರಿಪುರಾ, ಮಿಜೋರಾಂ, ಅಸ್ಸಾಂ ಮತ್ತು ಮೇಘಾಲಯ ಭಾರತ ಸಂವಿಧಾನದ 6ನೇ ಶೆಡ್ಯೂಲ್ನ ಅಡಿಯಲ್ಲಿರ್ತಕ್ಕಂಥ ಟ್ರೈಬಲ್ ಏರಿಯಾಸ್ಗಳೇನಿದೆ, ತ್ರಿಪುರಾ, ಮಿಜೋರಾಂ, ಅಸ್ಸಾಂ, ಮೇಘಾಲಯ ಈ 4 ಪ್ರದೇಶಗಳಿಗೆ ಇದು ಅಪ್ಲಿಕಬಲ್ ಆಗೋದಿಲ್ಲ. ಹಾಗೇನೆ 1873ಯ ಬೆಂಗಾಲ್ ಈಸ್ಟರ್ನ್ ಫ್ರಾಂಟಿಯರ್ ರೆಗ್ಯುಲೇಷನ್ನ ಅಡಿಯಲ್ಲಿ ಇನ್ನರ್ ಲಿಮಿಟ್ ಅಂತ ಹೇಳಿ ಏನು ನೋಟಿಫೈ ಆಗಿದೆ, ಆ ಏರಿಯಾಸ್ಗಳು ಕೂಡ ಈ ಒಂದು ಆಕ್ಟಿನ ಪರ್ವ್ಯೂವಿನ ಹೊರಗಡೆ ಬರುತ್ತೆ. ಅಂದ್ರೆ ಅಲ್ಲಿರುವಂತ ಇಲ್ಲಿಗಲ್ ಮೈಗ್ರೆಂಟ್ಸ್ನು ಕೂಡ ಭಾರತೀಯರು ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಅವುಗಳನ್ನ ಎಕ್ಸೆಪ್ಷನ್ಸ್ಗಳ ರೀತಿಯಲ್ಲಿ ಈ ಒಂದು ಆಕ್ಟಿಗೆ ನೀಡಲಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನುವಂಥದ್ದು ಸಾಕಷ್ಟು ಸುದ್ದಿಯಲ್ಲಿತ್ತು, ಸಾಕಷ್ಟು ಪ್ರೊಟೆಸ್ಟ್ಗಳನ್ನ ಫೇಸ್ ಮಾಡಬೇಕಾಗಿ ಬಂತು. ಯಾಕೆ ಅಂತ ನಾವು ನೋಡೋದೇ ಆದ್ರೆ, ಕೇವಲ ಈ 3 ರಾಷ್ಟ್ರಗಳ 6 ಮೈನಾರಿಟಿ ಧರ್ಮಗಳನ್ನ ಮಾತ್ರವೇ ಇದು ತಿಳಿಸ್ತಾ ಹೋಗುತ್ತೆ. ಹಾಗಾದ್ರೆ ಈ ಲಿಸ್ಟ್ ನಲ್ಲಿ ಇನ್ಕ್ಲೂಡ್ ಆಗಿಲ್ಲದೆ ಇರತಕ್ಕಂಥ ಬೇರೆ ಬೇರೆ ಧರ್ಮಗಳ ಗತಿ ಏನು, ಅಥವಾ ಮುಖ್ಯವಾಗಿ ಇಸ್ಲಾಂ ಧರ್ಮದವರೇನಾದ್ರೂ ಭಾರತಕ್ಕೆ ಎಲ್ಲಿಂದ ಇಲ್ಲಿಗಲ್ ಮೈಗ್ರೆಂಟ್ಸ್ ಆಗಿ 2014 ಒಳಗೆ ಬಂದಿದ್ದೇ ಆದ್ರೆ ಅವರ ಸ್ಥಿತಿ ಏನು ಈಗ ಭಾರತದಲ್ಲಿ? ಈ ರೀತಿ ಹಲವಾರು ಪ್ರಶ್ನೆಗಳು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಡೆಮೋಗ್ರಫಿಕ್ ಥ್ರೆಟ್ ಅನ್ನ ಇಂಡಿಜಿನಸ್ ಕಮ್ಯುನಿಟೀಸ್ಗಳಿಗೆ, ಭಾರತದ ಇಂಡಿಜಿನಸ್ ಕಮ್ಯುನಿಟೀಸ್ಗಳಿಗೆ ಇದು ನೀಡುತ್ತೆ ಅನ್ನುವಂಥದ್ದು. ಹಾಗೇನೆ ಇಲ್ಲೀಗಲ್ ಮೈಗ್ರೆಂಟ್ಸ್ ಯಾರೆಲ್ಲ ಭಾರತಕ್ಕೆ ಬಂದಿದ್ರು ಅವರಿಗೆ ಎಲಿಜಿಬಲ್ ಫಾರ್ ಸಿಟಿಸನ್ಶಿಪ್ ಅಂತ ಹೇಳಿ ರಿಲಿಜಿಯನ್ ಆಧಾರದ ಮೇಲೆ ನೀಡ್ತಿರ್ತಕ್ಕಂಥದ್ದು ಭಾರತ ಸಂವಿಧಾನದ ಆರ್ಟಿಕಲ್ 14 ಏನಿದೆ, ರೈಟ್ ಟು ಈಕ್ವಾಲಿಟಿಯನ್ನ ಗ್ಯಾರಂಟಿ ಮಾಡುವಂಥದ್ದು, ಇದು ವೈಲೇಟ್ ಮಾಡದಂತೆ ಆಗತ್ತೆ. ಯಾಕೆಂದ್ರೆ ಕೆಲವು ಧರ್ಮದವರನ್ನ ಮಾತ್ರವೇ ಗುರುತಿಸಿ ಹೇಳ್ತಾ ಇರ್ತಕ್ಕಂಥದ್ದು ರೈಟ್ ಟು ಈಕ್ವಾಲಿಟಿಯನ್ನ ವೈಲೇಟ್ ಮಾಡದಂತಾಗ್ತಾ ಇದೆ. ಹಾಗೆ ಈ ಒಂದು ಆಕ್ಟ್ ಅನ್ನುವಂಥದ್ದು ಸಿಟಿಸನ್ಶಿಪ್ ಆಫ್ ಇಲ್ಲೀಗಲ್ ಇಮಿಗ್ರೆಂಟ್ಸ್ ಇನ್ ದ ರೀಜನ್ ಏನಿರ್ತಾರೆ ಅವರನ್ನ ನ್ಯಾಚುರಲೈಸ್ ಮಾಡೋದಕ್ಕೂ ಕೂಡ ಅಟೆಂಪ್ಟ್ ಮಾಡ್ತಿರ್ತಕ್ಕಂಥದ್ದು ಕೂಡ ಇಲ್ಲಿರ್ತಕ್ಕಂಥ ಒಂದು ದೊಡ್ಡ ಇಶ್ಯೂ ಆಗುತ್ತೆ. ಇನ್ನ OCI ರಿಜಿಸ್ಟ್ರೇಷನ್ ಅನ್ನ ಕೆಲವು ಕೇಸಸ್ಗಳಲ್ಲಿ ವೈಲೇಷನ್ ಆಫ್ ಎನಿ ಲಾ ಆದಂತ ಸಂದರ್ಭದಲ್ಲಿ OCI ರಿಜಿಸ್ಟ್ರೇಷನ್ ಅನ್ನ ಕ್ಯಾನ್ಸಲ್ ಮಾಡುವಂತ ಪವರ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಈ ಒಂದು ಆಕ್ಟ್ ನೀಡಿದೆ. ಆದರೆ ವೈಡ್ ಗ್ರೌಂಡ್ ಅನ್ನ ಇಲ್ಲಿ ಕವರ್ ಮಾಡಿದ್ದಾರೆ. ವೈಲೇಷನ್ಸ್ಗಳು ಅಂದಾಗ ಮೈನರ್ ಅಫೆನ್ಸಸ್ಗಳನ್ನ ಕೂಡ ಇಲ್ಲಿ ಕವರ್ ಮಾಡಲಾಗಿದೆ, ಅದು ಕೂಡ ಒಂದು ದೊಡ್ಡ ತಪ್ಪಾಗುತ್ತೆ. ಈ ರೀತಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ನ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ತಿಳಿದಿರಬೇಕು. 3 ರಾಷ್ಟ್ರಗಳ 6 ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗಳು ಡಿಸೆಂಬರ್ 31, 2014 ಒಳಗೆ ಭಾರತಕ್ಕೆ ಬಂದಿರತಕ್ಕಂಥ ಮತ್ತು 2 ಎಕ್ಸೆಪ್ಷನ್ಸ್ಗಳು, ಇನ್ನರ್ ಲೈನ್ ಪರ್ಮಿಟ್ ಅಂತ ಹೇಳಿರುವಂತದ್ದಾಗಿರಬಹುದು, ಹಾಗೆ ಭಾರತದ ಸಂವಿಧಾನದ 6th ಶೆಡ್ಯೂಲ್ ನಲ್ಲಿರುವಂತ ಟ್ರೈಬಲ್ ಏರಿಯಾಸ್ಗಳ ಕುರಿತಂತೆ ಆಗಿರಬಹುದು. ಈ 2 ಎಕ್ಸೆಪ್ಷನ್ಸ್ಗಳನ್ನ ಹೊರತುಪಡಿಸಿ ಈ 3 ರಾಷ್ಟ್ರಗಳಿಂದ ಬಂದಿರುವಂತ 6 ಪರ್ಸಿಕ್ಯೂಟೆಡ್ ಮೈನಾರಿಟೀಸ್ಗಳಿಗೆ ಸೇರಿದಂತ ಡಿಸೆಂಬರ್ 31, 2014 ಒಳಗಾಗಿ ಭಾರತಕ್ಕೆ ಬಂದಿರತಕ್ಕಂಥ ಮತ್ತು ಆ 2 ಏರಿಯಾಸ್ಗಳನ್ನ ಹೊರತುಪಡಿಸಿ ಬೇರೆ ಯಾವುದ ಕಡೆಯಲ್ಲಿರ್ತಕ್ಕಂಥ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳಿಗೆ ಭಾರತದ ಸಿಟಿಸನ್ಶಿಪ್ ಅನ್ನ ನೀಡೋದಕ್ಕೆ ಅವರು ಎಲಿಜಿಬಲ್ ಅನ್ನುವಂಥದ್ದನ್ನ ನಾವು ಕಾಣಬಹುದು ಈ ಒಂದು ಆರ್ಟಿಕಲ್ನ ಹಿನ್ನೆಲೆಯಲ್ಲಿ.
ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.